ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ದೇಶಕ್ಕೆ ಏನಾಗಿದೆ, ಹೆಣ್ಣನ್ನು ಆರಾಧಿಸುವಂತಹ, ಹೆಣ್ಣನ್ನು ಪೂಜಿಸುವಂತಹ ದೇಶ, ಸಂಸ್ಕೃತಿಯಲ್ಲಿ ಮುನ್ನಡೆಯನ್ನು ಸಾಧಿಸುವಂತಹ ದೇಶ. ಅಂತಹ ದೇಶದಲ್ಲಿ ಹೆಣ್ಣಿಗೆ ಭದ್ರತೆ ಇಲ್ವಾ? ಹೆಣ್ಣಿಗೆ ಸೆಕ್ಯೂರಿಟಿ ಇಲ್ವಾ? ಹೆಣ್ಣನ್ನು ರಕ್ಷಿಸುವಂತಹ ಕೆಲಸ ಆದಿಕಾಲದಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೂ ಕೂಡ ಹೆಣ್ಣಿಗೆ ರಕ್ಷಣೆ ಇಲ್ಲ ಅಂತಂದರೆ ಇನ್ನು ಯಾರಿಗೆ ರಕ್ಷಣೆಯನ್ನು ನೀಡಬೇಕು? ಹೆಣ್ಣು ತಾನು ಹುಟ್ಟಿದಾಗಿನಿಂದ ಸಾಯೋವರೆಗೂ ತನ್ನ ಶೀಲ, ತನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಬದುಕಬೇಕಾಗುತ್ತೆ. ಹೆಣ್ಣು ಗಂಡಿಗೆ ಆಸರೆಯಾಗಿ, ತಾಯಿಯಾಗಿ, ಮಗಳಾಗಿ, ಅಕ್ಕ ತಂಗಿಯಾಗಿ, ಆತನ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಬೇಕಾಗುತ್ತೆ. ಅಂಥ ಹೆಣ್ಣಿಗೆ ಒಂದು ಗಂಡಿನಿಂದನೇ ಅತ್ಯಾಚಾರ, ಒಂದು ಗಂಡಿನಿಂದನೇ ಕೊಲೆ ಆಗುತ್ತೆ ಅನ್ನೋದಾದರೆ ಆ ಹೆಣ್ಣು ಇನ್ನೆಷ್ಟು ನರಕ, ಇನ್ನೆಷ್ಟು ಕಷ್ಟ, ನೋವುಗಳನ್ನು ಅನುಭವಿಸಬೇಕಾಗುತ್ತೆ. ಭಾರತ ದೇಶದಲ್ಲಿ ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾರದನ್ನ ಕಾಣ್ತಾ ಇದ್ದೇವೆ. ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಡೆಲ್ಲಿ, ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಹೆಚ್ಚಿನ ಪ್ರಕರಣಗಳನ್ನು ನಾವು ನೋಡ್ಬೋದು. ಧರ್ಮಸ್ಥಳದಲ್ಲಿ ಸೌಜನ್ಯದ ಪ್ರಕರಣವಲ್ಲದೆ ಡೆಲ್ಲಿನಲ್ಲಿ ನಡೆದಂತಹ ನಿರ್ಭಯ ಕೇಸ್, ಸೊ ಇವುಗಳು ಕೋರ್ಟ್ನಲ್ಲಿ ಇನ್ನೂ ಇದೆ. ಆದರೂ ಕೂಡ ಈ ಕೇಸ್ಗಳು ಸಾಲ್ವ್ ಆಗೋಕ್ಕಿಂತ ಮುಂಚೆನೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಡೆದಂಥ ಒಂದು ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ. ಮೂಲತಃ ಪಶ್ಚಿಮ ಬಂಗಾಳದವರಾಗಿರ್ತಕ್ಕಂಥ ಮೋಬಿತಾ ದೇಬ್ನಾಥ್, 31 ವರ್ಷದ ಆಸುಪಾಸಿನ ಹೆಣ್ಣು, ಕೋಲ್ಕತ್ತಾದ ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ದ್ವಿತೀಯ MBBS ಸ್ನಾತಕೋತ್ತರ ಪದವಿಯನ್ನು ಮಾಡ್ತಾ ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋರು. ಇವರು ಆಗಸ್ಟ್ 9 ಶುಕ್ರವಾರ ಬೆಳಗ್ಗೆ 7:15 ರಕ್ತದ ಮಡುವಿನಲ್ಲಿ ಸತ್ತೋಗಿರೋವಂಥದ್ದು ಬೆಳಕಿಗೆ ಬರುತ್ತೆ. ಈಕೆ ಪಾಲ್ಮಾ ನಾಲೆಡ್ಜ್ ವಿಭಾಗದ ವೈದ್ಯಕೀಯ ವಿದ್ಯಾರ್ಥಿನಿಯಾಗಿದ್ದು, ವಿಭಾಗದಲ್ಲಿ ಔಷಧಿಯನ್ನು ನೀಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಕೆ ಸಹೋದ್ಯೋಗಿ ಅಥವಾ ಜೂನಿಯರ್ ಇಂಟರ್ನ್ ಅಂತ ಹೇಳ್ಬೋದು. ಆಕೆ ಬಾರದ ಕಾರಣ ಸುಮಾರು ಸರಿ ಆಕೆಗೆ ಕಾಲ್ ಮಾಡ್ತಾರೆ. ಸೊ ಕಾಲ್ ಪಿಕ್ ಮಾಡಲ್ಲ ಆಕೆ. ಸೊ ಇದರಿಂದ ಭಯಭೀತರಾಗಿ ಸೀನಿಯರ್ ವೈದ್ಯರಿಗೆ ಹೇಳೋದು ಬೇಡ ಅಂತ ಮತ್ತೆ ಕಾಲ್ ಮಾಡ್ತಾರೆ. ಸೊ ಪಿಕ್ ಮಾಡಲ್ಲ. ಯಾವಾಗಲೂ ಜೂನಿಯರ್ ಇಂಟರ್ನ್ಗಳು ನೈಟ್ ಶಿಫ್ಟ್ ಆಗಲಿ ಅಥವಾ ಕೆಲಸದ ನಂತರ ಹೋಗಿ ಸೆಮಿನಾರ್ ಹಾಲಲ್ಲಿ ಮಲಗ್ತಾ ಇರ್ತಾರೆ. ಸೊ ಮೋಸ್ಟ್ಲಿ ಸೆಮಿನಾರ್ ಹಾಲಲ್ಲಿ ಇರ್ಬೋದು ಅಂತ ಹೋಗಿ ನೋಡಿದಾಗ ಸೆಮಿನಾರ್ ಹಾಲಲ್ಲಿ ಆಕೆ ದೂರದಿಂದ ಮಲಗಿರೋ ಅಂಥದ್ದು ಕಾಣಿಸುತ್ತೆ. ಸೊ ಹತ್ರದಲ್ಲಿ ಹೋಗಿ ನೋಡಿದಾಗ ಆಕೆ ರಕ್ತದ ಮೆಡುವಿನಲ್ಲಿ ಘೋರ ಸ್ಥಿತಿನಲ್ಲಿ ಸತ್ತು ಹೋಗಿರೋದು ಕಂಡುಬರುತ್ತೆ. ಭಯಭೀತರಾದಂತಹ, ಚಕಿತರಾದಂತಹ ಆತ ಇಡೀ ಸಿಬ್ಬಂದಿ ವರ್ಗಕ್ಕೆ ಮತ್ತು ಸೀನಿಯರ್ ವೈದ್ಯರಿಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳಿಗೆ ವಿಷಯವನ್ನು ತಿಳಿಸ್ತಾರೆ. ಎಲ್ಲರೂ ಬಂದು ನೋಡಿದಾಗ ಅವರು ಕೂಡ ಚಕಿತರಾಗ್ತಾರೆ. ಸೊ ಹಾಗೆ ಅಲ್ಲಿಗೆ ಒಂದು ಕೋಲ್ಕತ್ತಾದ ಕಮಿಷನರ್ ಆಗಿರ್ತಕ್ಕಂಥ ವಿನೀತ್ ಗೋಯಲ್, ಹಾಗೆ ASP ಆಗಿರ್ತಕ್ಕಂಥ ಮುರಳೀಧರ್ ಶರ್ಮಾ ಅವರು ಬರ್ತಾರೆ. ಬಂದು ಅಲ್ಲಿ ಇರ್ತಕ್ಕಂಥ ಬಾಡಿಯನ್ನು ನೋಡಿ ಪರಿಶೀಲಿಸಿ ಅದಾದ ಮೇಲೆ ಪ್ರಾಥಮಿಕ ವರದಿಗೆ ಒಳಪಡಿಸ್ತಾರೆ. ಸೊ ಪ್ರಾಥಮಿಕ ವರದಿಯಲ್ಲಿ ಕೆಲವೊಂದು ಕೋಟೇಜ್ಗಳು, CCTV ಕೋಟೇಜ್ಗಳು ಮತ್ತು ಬ್ಲೂಟೂತ್ಗಳ ಆಧಾರದ ಮೇಲೆ ಆ ಒಂದು ರಾತ್ರಿ ಆ ಒಂದು ಕಾಲೇಜಿನಲ್ಲಿ ಕೊಠಡಿಗಳಲ್ಲಿ, ವಿವಿಧ ಕೊಠಡಿಗಳಲ್ಲಿ ಒಬ್ಬ ವ್ಯಕ್ತಿ ಓಡಾಡ್ತಾ ಇರೋದು ಬೆಳಕಿಗೆ ಬರುತ್ತೆ. ಆ ವ್ಯಕ್ತಿಯೇ ಸಂಜಯ್ ರಾವ್. ಆ ಸಂಜಯ್ ರಾವ್ನ ಕರ್ಕೊಂಬಂದು ಪ್ರಾಥಮಿಕ ತನಿಖೆಗೆ ಒಳಪಡಿಸಿದಾಗ ಆತ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಅಂದರೆ ತಾನೇ ಕೊಲೆ ಮಾಡಿದ್ದು, ಅತ್ಯಾಚಾರವನ್ನು ಎಸಗಿದ್ದು ಅಂತ ಒಪ್ಕೊಳ್ತಾನೆ. ಹೇಗೆ ನಡೀತು ಅಂತಂದರೆ, ಆತ ಸಿವಿಕ್ ವಾಲಂಟರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಪೊಲೀಸ್ ಇನ್ಫಾರ್ಮರ್ ಆಗಿ. ಸೊ ಟ್ರಾಫಿಕ್ನಲ್ಲಿ ಆಗಿರ್ಬೋದು, ಮತ್ತೊಂದು ಕೋಮು ಗಲಭೆಗಳು ನಡೆದಾಗ ಆಗಿರ್ಬೋದು, ಸೊ ಅಪರಾಧ ನಡೆದಾಗ ಆತ ಇನ್ಫಾರ್ಮ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಾನೆ ವಾಲಂಟರಿಯಾಗಿ. ಈ ರೀತಿಯ ಕೆಲಸಗಳನ್ನು 1000 ಜನ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಅಲ್ಲದೆ ಕೆಲವರು ಇದರಿಂದ ಹಣವನ್ನು ಪಡ್ಕೊತಾರೆ, ಕೆಲವರು ಪಡ್ಕೊಳ್ಳೋದಿಲ್ಲ, ಕೆಲವರು ಸೋಷಿಯಲ್ ವರ್ಕರ್ ಆಗಿ ಕೂಡ ಕೆಲಸ ಮಾಡುವಂಥದ್ದು. ಸೊ ಈ ರೀತಿ ಕೆಲಸ ಮಾಡುವಂತಹ ವ್ಯಕ್ತಿಯ ಒಂದು ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ, ಆತ ಹಂಗೆ ಇಬ್ಬರು ಅಕ್ಕಂದಿರು ಮತ್ತು ತಾಯಿ ಇರ್ತಾರೆ. ಇವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋವಂಥದ್ದು. ಮತ್ತು ಈತ ಬಾಕ್ಸರು ಕೂಡ. ಈತ 4 ಮದುವೆ ಆಗಿರ್ತಾನೆ, 3 ಹೆಂಡತಿರು ಈತನ ಲೈಂಗಿಕ ಕಿರುಕುಲವನ್ನು
ತಾಳಲಾರದೆ ಬಿಟ್ಟು ಹೋಗಿರ್ತಾರೆ. 4ನೇ ಹೆಂಡತಿ ಈತನ ಮೇಲೆ ಕೇಸನ್ನು ಕೂಡ ದಾಖಲಿಸಿರ್ತಾರೆ, ಅಂದರೆ ಇವನು ಲೈಂಗಿಕ ಕಿರುಕುಲವನ್ನು ನೀಡೋ ಅಂಥದ್ದು. ಈ ರೀತಿಯ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅರ್ಜಿಕರ್ ಆಸ್ಪತ್ರೆಯಲ್ಲಿ ಸ್ವತಂತ್ರವಾಗಿ ಓಡಾಡುವಂತಹ ಒಂದು ಪರ್ಮಿಷನನ್ನು ಪಡ್ಕೊಂಡಿರ್ತಾನೆ. ಯಾಕೆ ಅಂತಂದರೆ ಆ ಆಸ್ಪತ್ರೆಯಲ್ಲಿ ಆತ ದಲ್ಲಾಳಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ, ಅಂದರೆ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡುವಂಥದ್ದು, ಮತ್ತು ವೈದ್ಯರಿಂದ ಕೆಲವೊಂದು ಏನು ಕಮಿಷನ್ನ ಇಸ್ಕೊಳ್ಳೋ ಅಂಥದ್ದು, ಕಮಿಷನ್ ಬೇಸಿಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆತನಿಂದ ಆತನಿಗೆ ಯಾವುದೇ ರೀತಿಯ ರೂಲ್ಸ್ ಅನ್ನೋದು ಆತನಿಗೆ ಏನೂ ಇರೋದಿಲ್ಲ. ಸೊ ಆತ ಸ್ವತಂತ್ರವಾಗಿ ಅಲ್ಲಿ ಓಡಾಡ್ತಾ ಇರ್ತಾನೆ. ಸೊ ಅದೇ ರೀತಿ ಕೊನೆಯಾದ ಹಿಂದಿನ ದಿನ ರಾತ್ರಿ ಅವನು ಪೇಷಂಟನ್ನ ಅಡ್ಮಿಟ್ ಮಾಡಿರ್ತಾನೆ. ಆತನಿಗೆ ಆಪ್ರೇಷನ್ ಇರುತ್ತೆ. ಆತ ಸರಿಸುಮಾರು ಒಂದು 12 ಗಂಟೆ ಅಥವಾ 1 ಗಂಟೆಗೆ ಏನೋ ಬಂದು ಆ ಒಂದು ಪೇಷಂಟ್ನ ಸಂಬಂಧಿಕರ ಜೊತೆ ಹಾಸ್ಪಿಟಲ್ನ ಹಿಂದಿನ ಜಾಗದಲ್ಲಿ ಗುಂಡಿನ ಪಾರ್ಟಿಯನ್ನು ಕೂಡ ಮಾಡಿರ್ತಾನೆ. ಚೆನ್ನಾಗಿ ಕುಡಿದು ಹ್ಯಾಂಗ್ ಓವರ್ ಆಗಿರ್ತಕ್ಕಂಥ, ಮದ್ಯ ಸೇವನೆ ಮಾಡಿರ್ತಕ್ಕಂಥ ಆ ವ್ಯಕ್ತಿ ಆ ಪೋಷಕರ ಸಂಬಂಧಿಕರನ್ನು ಕ್ಯಾಬ್ ಎತ್ಸಿ ಮನೆಗೆ ಕಳಿಸಿರ್ತಾನೆ. ಅದಾದ ನಂತರ ಆಪ್ರೇಷನ್ ಇರೋದ್ರಿಂದ ತಾನು ಹಾಸ್ಪಿಟ್ಲಿಗೆ ಬಂದಿರ್ತಾನೆ. ಸೊ ಆಗ ಓಡಾಡುವಂಥ ಸಂದರ್ಭದಲ್ಲಿ ಆಕೆಯನ್ನು ನೋಡಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿರ್ತಾನೆ. ಸೊ ಘೋರ ರೀತಿಯಲ್ಲಿ ಅದು ಆಕೆ ಮೇಲೆ ಹೆರಿಗೆ ಬಿದ್ದಿರೋ ಅಂಥದ್ದು. ಆತನಿಂದ ತಪ್ಪಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಆತನನ್ನು ಹೊಡೆಯೋದು, ಪರ್ಚೋದು ಎಲ್ಲ ಮಾಡಿರ್ತಾಳೆ. ಸೊ ಆತನು ಕೂಡ ಆಕೆಯನ್ನು ಗೋಡೆಗೆ ಹೊಡೆಯೋದು, ಮತ್ತು ಆಕೆ ದೇಹದ ಮೇಲೆ ಪರ್ಚೋ ಅಂಥದ್ದು, ಮುಖಕ್ಕೆ ಹೊಡೆಯೋ ಅಂಥದ್ದು, ಈ ರೀತಿ ಎಲ್ಲ ಮಾಡಿರ್ತಾರೆ. ಅಂದರೆ ಆಕೆ ಕಣ್ಣು ಬಾಯಿಯಿಂದ ಕೂಡ ರಕ್ತ ಬಂದಿರುತ್ತೆ. ದೇಹದ ಹಲವಾರು ಕಡೆ ಪರ್ಚಿರುವಂಥ ಗಾಯಗಳಿರುತ್ತೆ. ಬಲಗೈ ಮತ್ತು ಅಂಗೈಗಳ ಮೇಲೆ ಕೂಡ ಗಾಯಗಳಿರುತ್ತೆ. ಅಲ್ಲದೆ ಕಾಲು ಮತ್ತು ಕೈಗಳನ್ನು ತಿರುಚಿರೋ ಅಂಥದ್ದು ಇರುತ್ತೆ. ಮತ್ತು ಆಕೆಯ ಒಂದು ಖಾಸಗಿ ಜಾಗ ಅಂತ ಏನು ಹೇಳ್ತೀವಿ, ಅಲ್ಲಿಂದ ರಕ್ತ ಸೋರಿಕೆ ಕೂಡ ಆಗಿರುತ್ತೆ. ಸೊ ಇಷ್ಟೆಲ್ಲ ಮಾಡಿ ಆತ ಆಕೆಯ ಮೇಲೆ ಘೋರವಾಗಿ ಎರಗಿ ಅತ್ಯಾಚಾರವನ್ನು ಎಸಗಿ ಸಾಯಿಸಿರ್ತಾನೆ. ಇಷ್ಟೆಲ್ಲವನ್ನು ಕೂಡ ಆತ ಒಪ್ಕೊಂಡು ನನಗೆ ಘೋರ ಶಿಕ್ಷೆಯನ್ನು ಅಥವಾ ಗಲ್ಲು ಶಿಕ್ಷೆಯನ್ನು ಕೊಡಿ ಅಂತಲೂ ಕೂಡ ಕೇಳ್ತಾನೆ. ಸೊ ಇಷ್ಟು ಹೇಳಬೇಕಾದ್ರೆ ಆತನಿಗೆ ಯಾವುದೇ ರೀತಿಯ ಗಿಲ್ಟಿ ಫೀಲಿಂಗ್ ಅನ್ನೋದು ಇರೋದಿಲ್ಲ. ಸೊ ಆತ ಈ ಪ್ರಕರಣವನ್ನು ಮುಚ್ಚು ಹಾಕೋದಕ್ಕೆ ಏನು ಕೊಲೆಯನ್ನು ಮಾಡಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ ನಂತರ ತನ್ನ ಬಟ್ಟೆಗಳನ್ನು ವಾಶ್ ಮಾಡಿ ಅದಾದ ಮೇಲೆ ವಾಪಸ್ ತಿರುಗಿ ಹಾಸ್ಪಿಟ್ಲಿಗೆ ಬಂದಿರ್ತಾನೆ. ಸೊ ಬಂದಾದ ನಂತರ ಪ್ರಕರಣವನ್ನು ಮುಚ್ಚು ಹಾಕುವಂಥ ಪ್ರಯತ್ನವನ್ನು ಮಾಡಿರ್ತಾನೆ. ಅವನು ಸಾಕ್ಷ್ಯಾಧಾರಗಳನ್ನ ಮುಚ್ಚು ಹಾಕುವಂಥ ಪ್ರಯತ್ನ. ಕೊನೆಯದಾಗಿ ಸಿಕ್ಕಾಕೊಂಡ ಮೇಲೆ ಅವನೇ ಒಪ್ಕೊಂಡು ಸೊ ಶರಣ ಆಗ್ತಾನೆ. ಪ್ರಾಥಮಿಕ ವರದಿಯಲ್ಲಿ ಇಷ್ಟು ಮಾಹಿತಿಗಳು ಕಂಡು ಬರುತ್ತೆ. ಆತ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಸೊ ಇಷ್ಟು ಕೂಡ ಸಂಜಯ್ ರಾವ್ಗೆ ಇರುವಂತಹ ಮಾಹಿತಿ. ಅದಾದ ನಂತರ ಈ ಪ್ರಕರಣ ನಡೆದ ತಕ್ಷಣವೇ ಅಲ್ಲಿರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳು ಘೋರ ಪ್ರತಿಭಟನೆಯನ್ನು ಮಾಡ್ತಾರೆ, ರ್ಯಾಲಿಗಳನ್ನು ಮಾಡ್ತಾರೆ. ಸೊ ಜಸ್ಟಿಸ್ ಫಾರ್ ವೈದ್ಯ ಅನ್ನೋದ್ರ ಮೇಲೆ, ಪ್ರೊಟೆಕ್ಟ್ ಫಾರ್ ವೈದ್ಯ ಅನ್ನೋದ್ರ ಮೇಲೆ ಸೊ ಕೆಲವೊಂದು ರ್ಯಾಲಿಗಳು ಪ್ರತಿಭಟನೆಗಳು ಕೂಡ ನಡೆಯುತ್ತೆ. ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ಕೆಲವೊಂದು ಕಾಣದ ಕೈಗಳು ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಕೆಲವೊಂದು ಎವಿಡೆನ್ಸ್, ಕೆಲವೊಂದು ಮುಂದೆ ಕಾಣುವಂತಹ ಏನು ಸಾಕ್ಷ್ಯಾಧಾರಗಳು, ಅಂದರೆ ಏನು ನಮ್ಮ ಮುಂದೆ ಏನು ಕಾಣ್ತಾ ಇದೆ, ಸೊ ಆ ಕೆಲಸವನ್ನು ನೋಡಿದ್ರೆ ನಮ್ಗೆ ಅನಿಸುತ್ತೆ ಇಷ್ಟೆಲ್ಲ ಕಾಣದ ಕೈಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಯಾಕಂತಂದರೆ ಆಕೆ ಸತ್ತಾದ್ಮೇಲೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸಂದೀಪ್ ಆತ ಆಕೆಯನ್ನು ನೋಡಿ, ಆಕೆದು ಸಹಜ ಸಾವು, ಆಕೆ ಮಾನಸಿಕ ಅಸ್ವಸ್ಥಳಾಗಿದ್ಲು, ಖಿನ್ನತೆಗೆ ಒಳಗಾಗಿದ್ಲು, ಆಕೆನೇ ತನ್ನ ಮೇಲೆ ಏನು ಸೂಸೈಡನ್ನು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು. ಅದಾದ ನಂತರ ಆತ ರಿಸೈನನ್ನು ಮಾಡಿದ್ದು. ರಿಸೈನ್ ಮಾಡಿ ಬೇರೆ ಒಂದು ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಆಯ್ಕೆ ಆಗಿರೋದು. ಆಯಿತಾ? ತತ್ಕ್ಷಣದಲ್ಲಿ ಅದೆಲ್ಲ ಹೇಗೆ ಸಾಧ್ಯ? ಅಲ್ಲದೆ ಪ್ರತಿಭಟನೆ ನಡೆಯಬೇಕಾದ್ರೆ ಬೇರೆ ವ್ಯಕ್ತಿಗಳು ಆ ಪ್ರತಿಭಟನೆಯಲ್ಲಿ ಸೇರಿಕೊಂಡು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನವನ್ನು ಪಟ್ಟಿರೋದು. ಅಂದರೆ ಸಾಕ್ಷ್ಯ ನಾಶದಲ್ಲಿ ಆ ಒಂದು ಕೊಠಡಿ ಏನಿದೆ, ಆ ಸೆಮಿನಾರ್ ಹಾಲ್ ಏನಿದೆ, ಆ ಸೆಮಿನಾರ್ ಪಕ್ಕದ ಒಂದು ಕೊಠಡಿಯ ಗೋಡೆಯನ್ನು ಹೊಡೆದು ಹಾಕಿರೋ ಅಂಥದ್ದು ಮತ್ತು ಸಾಕ್ಷ್ಯಗಳ ಪ್ರಯತ್ನವನ್ನು ಮಾಡಿರೋ ಅಂಥದ್ದು. ಮೂರನೇದಾಗಿ ವಿಕ್ಟಿಮ್ ಪೋಷಕರು ಏನಿದ್ದಾರೆ, ಆ ವೈದ್ಯೆಯ ಪೋಷಕರು, ಆ ಪೋಷಕರಿಗೆ ವಿಷವನ್ನು ಮುಟ್ಟಿಸಿದಾಗ ಅವರು ಬಂದಾದಮೇಲೆ ಆಕೆ ದೇಹವನ್ನು ತೋರಿಸೋದಕ್ಕೆ 3 ಗಂಟೆಗಳ ಅವಧಿಯನ್ನು ತೆಗೆದುಕೊಂಡಿರೋ ಅಂಥದ್ದು. ಮತ್ತು ಈ ಕೊಲೆಯ ಪ್ರಕರಣ ಮತ್ತು ಅತ್ಯಾಚಾರದ ಪ್ರಕರಣ ನಡೆದ ತಕ್ಷಣವೇ ಯಾವುದೇ ರೀತಿಯ ಒಂದು ಏನು FIRಗಳನ್ನು ಹಾಕ್ತಾ ಇರೋವಂಥದ್ದು, CBI ತನಿಖೆಗೆ ಒಳಪಡಿಸ್ತೇ ಇರೋದು ಕೂಡ ಇದೆ. ಆಕೆ ಸತ್ತಾಗ ಡಾಕ್ಟರ್ ಆಗಲಿ ಅಥವಾ ಮತ್ತೊಬ್ಬರು ಯಾರಾಗಲಿ ನೋಡಿದಾಗ ಆಕೆ ಅತ್ಯಾಚಾರವೆಸಗಿ ಸತ್ತೋಗಿದ್ದಳು ಅನ್ನೋದು ಗೊತ್ತಾಗುತ್ತೆ. ಆದರೆ ಆಕೆ ಸಹಜ ಸಾವು ಅಂತ ಹೇಗೆ ಬಿಂಬಿಸಿದ್ರು? ಇಷ್ಟಲ್ಲದೆ ಆಕೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತಂದಾಗ 2-3 ಶವಗಳು ಇದ್ದರೂ ಕೂಡ ಮೊದಲೇ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರ, ಪಶ್ಚಿಮ ಬಂಗಾಳದ CM ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿಯವರು, ಸೊ
ಆಕೆ ಸತ್ತ ಆದ ನಂತರ ಕೆಲವೊಂದು ಘೋಷಣೆಗಳನ್ನು ಹೊರಡಿಸಬೇಕಾಗಿತ್ತು. ಯಾಕಂದರೆ CBI ತನಿಖೆಗೆ ಒಳಪಡಿಸುವಂಥದ್ದು ಅಥವಾ FIR ಹಾಕುವಂಥದ್ದು ಅಥವಾ ತೀವ್ರ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳುವಂಥದ್ದು ಆಕೆ ತೆಗೆದುಕೊಳ್ಳುವಂಥ ನಿರ್ಧಾರ. ಆದರೆ ಆಕೆ ಸ್ವತಃ ರ್ಯಾಲಿಗೆ ಇಳಿಯುವಂತಹ ಕೆಲಸವನ್ನು ಮಾಡಿದ್ದು ಯಾಕೆ? ಯಾರ ವಿರುದ್ಧ ಆಕೆ, ಯಾರಿಗೋಸ್ಕರ, ಯಾರ ವಿರುದ್ಧ ಆಕೆ ರ್ಯಾಲಿಗೆ ಇಳಿದಿದ್ದು? ಸೊ ಇದು ಕೂಡ ಡೌಟನ್ನು ತರಿಸುತ್ತೆ. ಸೊ ಅದಾದ ಮೇಲೆ ಈ ಒಂದು ಸರ್ಕಾರವನ್ನು, ಕೋಲ್ಕತ್ತಾ ಸರ್ಕಾರ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳದ ಸರ್ಕಾರವನ್ನು ಆಗಿರ್ಬೋದು, ಬ್ಯಾನರ್ಜಿ ಸರ್ಕಾರವನ್ನು ಹೈಕೋರ್ಟ್ ಹಿಗ್ಗಾಮುಗ್ಗಾ ಹೋಗಿದ್ದಿದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಿದ್ದು ತಪ್ಪು ಅಂತ. ಇಷ್ಟೆಲ್ಲ ಆದರೂ ಕೂಡ ಸಂಜಯ್ ರಾವ್ ಹೇಳಿರೋ ಒಂದು ಹೇಳಿಕೆಯ ಆಧಾರದಲ್ಲಿ ಆತನೇ ಅತ್ಯಾಚಾರವನ್ನು ಬೆಸಗಿರೋ ಅಂಥದ್ದು. ಅದು ಹೇಗೆ ಕಂಡು ಬಂತು ಅಂತಂದರೆ, ಆತ ತನ್ನ ಮೊಬೈಲಲ್ಲಿ ಅಶ್ಲೀಲ ಫೋಟೋಗಳನ್ನು, ಅಶ್ಲೀಲ ವಿಡಿಯೋಗಳನ್ನು ಇರೋವಂಥದ್ದು. ಯಾರು ಬೇಕಾದ್ರೂ ಹೇಳ್ಬೋದು ಆತನೇ ಈ ಕೊಲೆಯನ್ನು ಮಾಡಿದಾನೆ ಅಂತ ಪೊಲೀಸರು ಪ್ರಾಥಮಿಕ ತನಿಖೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ FSL ರಿಪೋರ್ಟ್ ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಥವಾ ಫಾರೆನ್ಸಿಕ್ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಅದರಲ್ಲಿ ಸುಬಣ್ಣ ಗೋಸ್ವಾಮಿ ಅವರು ಹೇಳಿರೋ ಪ್ರಕಾರ, ವೈದ್ಯರು, ಆಕೆಯ ವಜಿನಾದಲ್ಲಿ 150 mg ಥಿಕ್ ಸ್ಪರ್ಮ್ ಇರೋದು ಕಂಡು ಬಂದಿದೆ. ಒಬ್ಬ ವ್ಯಕ್ತಿ ಒಬ್ಬ ಆಕೆ ಮೇಲೆ ಹೆರಿಗಿದಾಗ ಕಡಿಮೆ ಅಂದರೆ 15 to 20 mg ಸ್ಪರ್ಮ್ ಇರುತ್ತೆ. ಆದರೆ ಆಕೆಯ ವಜಿನಾದಲ್ಲಿ 150 mg ಸ್ಪರ್ಮ್ ಇರೋ ಅಂಥದ್ದು ಕಂಡು ಬಂದಿದೆ. ಅಂದರೆ ಏಕಕಾಲದಲ್ಲಿ ಸಾಮೂಹಿಕವಾಗಿ 8 ರಿಂದ 10 ಜನ ಆಕೆ ಮೇಲೆ ಅತ್ಯಾಚಾರವನ್ನು ಎಸಗಿ ಸಾಯಿಸಿದ್ದಾರೆ ಅನ್ನೋದು. ಹಾಗಾದರೆ ಇಲ್ಲಿ ಕಾಣದ ಕೈಗಳು ಏನಾದರೂ ಕೆಲಸ ಮಾಡ್ತಾ ಇದೆ, ಯಾವ್ದಾದ್ರು ಅಧಿಕಾರಿಗಳು ಇದ್ದಾರಾ ಅಥವಾ ಆಕೆಯ ಸಹಪಾಠಿಗಳು, ಆಕೆಯ ಜೊತೆ ಕೆಲಸ ಮಾಡೋರು ಈ ಕೃತ್ಯವನ್ನು ಎಸಗಿದ್ದಾರೆ, ಅವರ ಮೇಲೆ ಕೂಡ ಅನುಮಾನವನ್ನು ವ್ಯಕ್ತಪಡಿಸಲೇಬೇಕು. ಅಲ್ಲದೆ ಇದರಲ್ಲಿ ಸಾಕಷ್ಟು ಡೌಟ್ಗಳು, ಇವಾಗ ಇಷ್ಟು ನಾನು ಏನು ಹೇಳಿದೆ, ಇಷ್ಟು ಡೌಟ್ಗಳು ಬರೋ ಅಂಥದ್ದು. ಸೊ ಇಷ್ಟು ಡೌಟ್ಗಳ ನಂತರ ಏನು ಅಂತಂದರೆ, ಈಗ ಹೈಕೋರ್ಟ್ ನೀಡಿರ್ತಕ್ಕಂಥ ಆಜ್ಞೆಯ ಪ್ರಕಾರ, ಘೋಷಣೆಯ ಪ್ರಕಾರ ಸೊ ಅದನ್ನು CBI ತನಿಖೆಗೆ ಒಳಪಡಿಸಿದ್ದಾರೆ. ಕಾದು ನೋಡಬೇಕು ಸೊ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಆಕೆಯ ಮೇಲೆ ಯಾವ ರೀತಿಯ ಒಂದು ಅತ್ಯಾಚಾರ ಪ್ರಕರಣ ನಡೆದಿದೆ ಅಂತ. ಮತ್ತು ಇದಾದ ತಕ್ಷಣದಲ್ಲೇ ಔಷಧ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಮತ್ತು ಭದ್ರತೆಯ ಉಸ್ತುವಾರಿ ವಹಿಸಿದಂತಹ ಏನು ಕೋಲ್ಕತ್ತಾ ಪೊಲೀಸ್ ACPಯನ್ನು ಕೂಡ ಬ್ಯಾನರ್ಜಿ ಸರ್ಕಾರ ಏನು ಕೆಲಸದಿಂದ ವಜಾ ಮಾಡಿದೆ, ತೆಗೆದು ಹಾಕಿದೆ. ಮತ್ತು ಪ್ರಿನ್ಸಿಪಲ್ನ ಕೂಡ ವಜಾ ಮಾಡಿದೆ. ಬಟ್ ಅವರು ಬೇರೆ ಒಂದು ಕಾಲೇಜಲ್ಲಿ ಮತ್ತೆ ಪ್ರಿನ್ಸಿಪಲ್ ಆಗಿದ್ದಾರೆ. ಹೈಕೋರ್ಟು ಬ್ಯಾನರ್ಜಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ, ಬೇಗ ಅದನ್ನು ಈ ಒಂದು ತನಿಖೆಯನ್ನು CBIಗೆ ವಹಿಸಬೇಕು ಅಂತ. ಸೊ ಇಷ್ಟೆಲ್ಲ ಕೂಡ ಮಾಹಿತಿಗಳು ಇದ್ರೂ ಕೂಡ ಸರ್ಕಾರ ಬೇಗ ಇದರ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಬೇಗ ಇದ್ರ ಬಗ್ಗೆ ತೀರ್ಪುಗಳನ್ನು ಕೊಡಬೇಕು, ಬೇಗ ತನಿಖೆಯನ್ನು ಶುರು ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಮತ್ತೆ ಈ ಕಲೆ ಒಂದು ಮಾಸಕ್ಕಿಂತ ಮುಂಚೆನೇ ಈಗಾಗಲೇ ಹಲವಾರು ಪ್ರಕರಣಗಳು ಕರ್ನಾಟಕದ ವಿವಿಧ ಮೂಲೆಗಳಲ್ಲಿ ಬೆಳಕಿಗೆ ಬರ್ತಾ ಇದೆ. ಸೊ ಅತ್ಯಾಚಾರದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅಂತಂದರೆ, ಅಫ್ಕೋರ್ಸ್ ನಮ್ಮ ದೇಶ ಪಿತೃಪ್ರಧಾನ ದೇಶ. ಅದು ಮಹಿಳಾ ಹಕ್ಕುಗಳ ಬಗ್ಗೆ ನಿರ್ಲಕ್ಷ್ಯ ಇದೆ, ಎಜುಕೇಷನ್ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಇದೆ, ಬಡತನ ಇದೆ, ಮತ್ತು ಲೈಂಗಿಕ ಶಿಕ್ಷಣದ ಕೊರತೆ ಇದೆ. ಅಲ್ಲದೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 28,000, 30,000, 32,600 ಇಷ್ಟು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಕಠಿಣ ಕಾನೂನು ಕ್ರಮಗಳು ಇದ್ರೂ ಕೂಡ ಕಠಿಣ ಕಾನೂನು ಕ್ರಮಗಳಲ್ಲಿ ಶಿಕ್ಷೆ ಅನ್ನೋದು ಕಡಿಮೆ ಇದೆ ಅನ್ನೋದು ಸಾಬೀತಾಗ್ತಾ ಇದೆ. ಮತ್ತು ಒಂದೊಂದು ಅತ್ಯಾಚಾರದ ಪ್ರಕರಣಕ್ಕೂ ಕೂಡ ತೆಗೆದುಕೊಳ್ಳುವಂತಹ ಸಮಯ ಜಾಸ್ತಿ ಆಗ್ತಾ ಇದೆ. ಇಷ್ಟು ಅಲ್ಲದೆ ಕಾಮುಕರು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಅವರಿಗೆ ಯಾವುದೇ ಲೈಂಗಿಕ ಶಿಕ್ಷಣದ ಕೊರತೆ ಇರೋದ್ರಿಂದ ಮತ್ತು ಮದ್ಯವ್ಯಸನ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇದರಿಂದನೂ ಕೂಡ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಬೇರೆ ದೇಶಗಳು ತೊಗೊಂಡ್ರೆ ಇರಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಐಸ್ಲ್ಯಾಂಡ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಇವೆಲ್ಲ ದೇಶಗಳಲ್ಲಿ ಈ ಒಂದು ಅತ್ಯಾಚಾರದ ಪ್ರಕರಣಗಳು ಕಡಿಮೆ ಇದೆ. ಕಾರಣ ಏನು ಅಂತಂದರೆ, ಅಲ್ಲಿ ಅತ್ಯಾಚಾರ ಮಾಡಿರೋರ ಮೇಲೆ ಗಲ್ಲು ಶಿಕ್ಷೆ ಆಗಿರ್ಬೋದು, ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಅಥವಾ ಆತನನ್ನು ಸಾಯಿಸುವಂಥ, ಗಲ್ಲಿಗೇರಿಸುವಂಥ ಶಿಕ್ಷೆಗಳು ಜಾಸ್ತಿ ಇರೋದ್ರಿಂದ ಈ ಪ್ರಕರಣಗಳು ಕಡಿಮೆ. ಮತ್ತು ಹೆಣ್ಣಿನ ಮೇಲೆ, ಮಹಿಳೆ ಮೇಲೆ ಇರ್ತಕ್ಕಂಥ ಹಕ್ಕುಗಳು ಏನಿದೆ ಜಾಸ್ತಿ ಇದೆ. ಆಕೆಗೆ ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ನೀಡುವಂಥ ಕೆಲಸ ಆ ದೇಶಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಆದ ಕಾರಣ ಆಕೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಕ್ರಮಗಳನ್ನು ತಗೊಳ್ತಾ ಇದ್ದಾರೆ. ಸೊ ಆದ ಕಾರಣ ಆ ದೇಶದಲ್ಲಿ ಈ ಥರ ಪ್ರಕರಣಗಳು ಕಡಿಮೆ. ನಮ್ಮ ದೇಶದಲ್ಲೂ ಕೂಡ ಕಠಿಣ ಕಾನೂನು ಕ್ರಮಗಳು ಇವೆ. ಕಠಿಣ ಕಾನೂನು ಕ್ರಮಗಳು ಇದ್ರೂ ಕೂಡ ಆ ಕ್ರಮಗಳಿಂದ ಒಂದು ವೇಳೆ ಏನಾದರೂ ಪ್ರಕರಣ ಸಾಬೀತಾದರೆ ಕಠಿಣ
ಶಿಕ್ಷೆ ಅನ್ನೋದು ಕಡಿಮೆ ಇದೆ. ಸೊ ಆದ ಕಾರಣ ಈ ಥರ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇಂಥ ಪ್ರಕರಣಗಳು ಹೆಚ್ಚಾಗದೇ ಇರಲಿ, ಇಂಥ ಪ್ರಕರಣಗಳಿಂದ ಹೆಣ್ಣು ಮಕ್ಕಳು ಜೀವ ಕಳ್ಕೊಳ್ದೇ ಇರಲಿ. ನಮ್ಮ ದೇಶವನ್ನು, ಹೆಣ್ಣನ್ನು ಆರಾಧಿಸ್ತೀವಿ, ಪೂಜಿಸ್ತೀವಿ. ಅಂಥ ಹೆಣ್ಣಿನ ಮೇಲೆ ಇಂಥ ಘೋರ ಅಪರಾಧ, ಇಂಥ ಘೋರವಾದಂಥ ಅತ್ಯಾಚಾರಗಳನ್ನು ಎಸಗೋ ಪ್ರಯತ್ನ ಯಾರೂ ಕೂಡ ಮಾಡಬೇಡಿ ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಅಭಯ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.